ಏನೋ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಟ್ರೈ. ಎಲ್ಲರೂ ಸಪೋರ್ಟ್ ಇರಲಿ, ಎಲ್ಲರೂ ನನ್ನ ಕಡೆಗೆ ಇರಲಿ, ಎಲ್ಲರೂ ಸಪೋರ್ಟ್, ಎಲ್ಲರೂ ನನ್ನ ಕಡೆಗೆ ಸಪೋರ್ಟ್ ಮಾಡ್ತೀರಾ ಬಿಡ್ರಿ, ಅದು ಸೆಕೆಂಡ್ರಿ ಮಾತು. ನೋಡ್ರಿ ಇದೆಲ್ಲ ಅದೇ ಹೇಳಿದ್ನಲ್ಲ, ನೋಡ್ರಿ ಇಲ್ಲಿ ಏನು ಸೈಡಾಗಿ ಲೈನಾಗಿ ದೇವಸ್ಥಾನಗಳು, ಅದೇ ನಾನು ಹೇಳಿದ್ನಲ್ಲ ಸ್ವಾಮಿಗಳು ಇಲ್ಲಿ ಇರ್ತಾರಲ್ಲ ಅಂಥವ್ರು ಅಂಥ ಸ್ವಾಮಿಗಳೆಲ್ಲ ಅವ್ರಿಗೆ ಜಾಗ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಅವಾಗೆಲ್ಲ ಇವರು ಅವ್ರು ಯಾವ ದೇವ್ರು ಇಷ್ಟ ದೇವ್ರುಗಳಿರ್ತಾರೋ ಅವ್ರನ್ನ ಇವ್ರು ಎತ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ನೋಡ್ರಿ ನಾಗಮ್ಮ ಇದ್ದಾರೆ, ವಾಸುಕಿ ಹಾವಲ್ಲೆಲ್ಲ ದೊಡ್ಡದು ಹಾವು ಅಂದರೆ ವಾಸುಕಿ ಹಾವು, ಇವರೇ ಅವರು ವಾಸುಕಿ ಸ್ವಾಮಿ ದೇವರು. ಇಲ್ಲಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಫೋನ್ ಎತ್ಕೊಂಡು ಹೋಗ್ಬೋದು. ಹತ್ರದಿಂದಾನೆ ನೋಡಿಸ್ತೀನಿ ಬನ್ನಿ. ಎಲ್ಲೇ ನಾಗ ದೇವಸ್ಥಾನಕ್ಕೆ ಹೋದ್ರೂ ನೀವು ದೇವ್ರಿಗೆ ತುಂಬ ಇಷ್ಟ ಅಂದರೆ ಅರ್ಶಿನ ಹಾಕಬೇಕು ದೇವ್ರ ಮೇಲೆ. ದೇವ್ರಿಗೆ ಅರ್ಶಿನ ಅಂದರೆ ತುಂಬ ಇಷ್ಟ. ಎಷ್ಟೊಂದು ಜನ ಗೊತ್ತಿರ್ಬೋದು, ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಸ್ವಲ್ಪ. ಇಲ್ಲೇ ಇದು ಎಲ್ಲ ಆಶ್ರಮ ಆತ, ಅದೇ ಆಶ್ರಮದವರು, ಅದೇ ಚಿಕ್ಕ ಚಿಕ್ಕ ಆಶ್ರಮಗಳು ಇವ್ರದೆಲ್ಲ. ನೋಡ್ರಿ ಇದು ಲಿಂಗ ಗೊತ್ತಾ, ಜ್ಯೋತಿಲಿಂಗ. ಇದೆಲ್ಲ ಇಷ್ಟು ಲಿಂಗಗಳಿರೋದು ನಮ್ಮ ಇದರಲ್ಲಿ ಅಂತ. 1 2 3 4 5 6 7 8 9 10 11 12 ಜ್ಯೋತಿಲಿಂಗ ಅಲ್ಲಿ ಬರ್ದಿದ್ದಾರೆ. ನಾನು ಸುಮ್ಮನೆ ಹಂಗೆ ಲೆಕ್ಕ ಆಗಿದೆ, ನಿಮ್ಗೂ ಹಂಗೆ ಕಾಣಿಸ್ಲಿ ಅಂತ. ಕಾಣಿಸ್ತಾ ಇದೆಯಾ ಲಿಂಗಗಳೆಲ್ಲ? ಇವರು ಶಿವ ಪಾರ್ವತಿ ಉಯ್ಯಾಲೆ ಇದೆ, ಶಿವ ಪಾರ್ವತಿ. ಒಳಗಡೆ ಲಿಂಗಾನು ಇದೆ. ಫೋನ್ ಅಲೋ ಇದೆಯಾ ಎಲ್ಲ ಗೊತ್ತಿಲ್ಲ, ಹೋಗಲ್ಲ ನಾವು. ಏನು ಮಾಡೋದು ಅಂದರೆ ಇಲ್ಲಿ ನೋಡ್ರಿ, ಇವರು ಯಾರು ಗೊತ್ತಾ, ಇವರು ಈ ಸ್ವಾಮಿ ಫುಲ್ ಪವರ್ಫುಲ್. ಇವರು ತುಂಬ ದೇವಸ್ಥಾನಗಳಿದೆ ಇಲ್ಲಿ, 2-3 ದೇವಸ್ಥಾನಗಳು ನಾನು ನನ್ನ ಕಣ್ಣಿಂದ ನೋಡಿದ್ದೀನಿ. ವರಾಹ ಸ್ವಾಮಿ ಒಳಗಡೆ ಫೋನ್ ಅಲೋ ಇಲ್ಲ ಅಂತೆ, ಇಲ್ಲೇ ಇಡ್ತೀನಿ, ದರ್ಶನ ಮಾಡ್ಕೊಂಬಂದು ಆಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಆಯಿತು ದರ್ಶನ. ಅದೇ ಒಬ್ಬೊಬ್ರು ಅಲೋ ಮಾಡ್ತಾರೆ, ಒಬ್ಬೊಬ್ರು ಅಲೋ ಮಾಡಲ್ಲ. ದೇವ್ರು ನೋಡೋಕ್ಕೆ ಎಲ್ಲರೂ ಅಲೋ ಮಾಡ್ತಾರೆ, ಕ್ಯಾಮ್ರಾ ಹಿಡಿಯೋಕೆ ಅಲೋ ಮಾಡಲ್ಲ. ಇಲ್ಲೊಂದು ಟೆಂಪಲ್ ಇದೆ, ಸಖತ್ತಾಗಿದೆ ಟೆಂಪಲ್, ನೋಡಿಸ್ತೀನಿ ಬರ್ರಿ. ಇದು ಆಚೆಯಿಂದಾನೆ ಕಾಣಿಸುತ್ತೆ ವಿಗ್ರಹ ಲಿಂಗ. ಗೇಟ್ ಹಾಕಿದ್ದಾರೆ, ಆಚೆಯಿಂದಾನೆ ನೋಡಿಸ್ತೀನಿ ಬರ್ರಿ. ಒಂದು ವಿಗ್ರಹ ಇದೆ ಇಲ್ಲಿ, ಸಖತ್ತಾಗಿದೆ ವಿಗ್ರಹ. ಅಬ್ಡೆ ಪೊಂಗ ಪರವಾಗಿಲ್ಲ. ನೋಡ್ರಿ ಇದು ಅರ್ಧನಾರೀಶ್ವರ. ஒரு போட்டோ எடுத்துருக்கீங்க. இங்க பாரு, அர்த்தநாதீஸ்வரர் எங்களுக்கு ஒரு போட்டோ திருச்செங்கோட்ல மட்டும் தான் இருக்குது, வேற எங்கேயுமே இல்ல. ಸರಿ ಆಯ್ತು ಇಡ್ರಿ, ಒಂದು ಫೋಟೋ எடுத்துಬಿಡ್ತೀನಿ. ಎಷ್ಟು ಶಿವಲಿಂಗ, ಎಲ್ಲೆಲ್ಲಿ ಏನೇನು ಲಿಂಗಗಳಾಯ್ತೋ ಅದೆಲ್ಲ ಶಿವಗಳನ್ನ ಎಲ್ಲರನ್ನೂ ಇಲ್ಲಿ ಎಲ್ಲರೂ ಎತ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಹೋಟ್ಲು. ಮತ್ತು ಇಲ್ಲಿ ಇನ್ನೊಂದು ಜಾಸ್ತಿ ಅಂದರೆ ತಮಿಳ್ನಾಡು ನಿಮಗೆಲ್ಲ ಗ್ಯಾಸ್ಗಿಂತ ಜಾಸ್ತಿ ಒಲೆಯಲ್ಲಿ ಅನ್ಸೋ ಊಟಗಳು ಸಿಗ್ತದೆ. ಸಕ್ಕದಾಗಿರ್ತದೆ ತಿನ್ನೋಕ್ಕೆ, ಒಲೆಯಲ್ಲಿ ಮಾಡಿರೋ ಊಟಗಳು. ಇಲ್ಲಿ ಕಾಳಿ ಮಾತಾ, ಮಹಾಕಾಳಿ ಅಮ್ಮ ಅವ್ರ ದೇವಸ್ಥಾನ ಇದು. ನೋಡೋಣ, ಟ್ರೈ ಮಾಡ್ತೀನಿ. ಫೋಟೋ
ಫೋಟೋ ಎಲ್ಲ ಎತ್ಬಾರ್ದು ಫೋಟೋಗಳೆಲ್ಲ. ಇದಾರೆ ನೋಡ್ರಿ, ಎಲ್ಲ ಕಾಣಿಸ್ತಾ ಇದೆಯಲ್ಲ ಅಮ್ಮ. ಅದೇ ನೋಡ್ರಿ, ಇದೆಲ್ಲ ಅಮ್ಮನ ರೂಪಾಗ್ಲು, ದರ್ಶನ ಮಾಡ್ಕೊಳ್ರಿ ಎಲ್ಲ. ಇದು ಒಂದೊಂದು ರೂಪಾಗ್ಲಿದೆಯಲ್ಲ ಅದೆಲ್ಲ ಇಷ್ಟು ರೂಪಾಗ್ಲಿದೆ. ಎಷ್ಟೋ ನವಗ್ರಹ ಅಂತೇನೋ ಅಂತಾರೆ. 1 2 3 4 5 6 7 8 9 10 ಇದು. ಸರಿ ಆಯ್ತಿರಿ, ಮಂಗಳಾರತಿ ಮಾಡ್ತಿದ್ದಾರೆ. ಮಂಗಳಾರತಿ ಮುಗಿಸ್ ಆಯಿತು ದರ್ಶನ. ಇನ್ನೂ ಒಂದು ಅಂದರೆ, ನೀವೊಂದು ಚಿಕ್ಕದೊಂದು ಬಾಕ್ಸ್ ಇಟ್ಕೊಂಡ್ಬಿಡ್ಬೇಕು. ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಲ್ಲ, ವಿಭೂತಿ ಕುಂಕುಮ ಎಲ್ಲ ಕೊಡ್ತಾ ಇರ್ತಾರೆ. ಎಷ್ಟೊಂದು ತಿಕ್ಕೊಳಕ್ಕಾಗುತ್ತೆ ಹೇಳ್ರಿ ಒಂದು ಬೊಟ್ಟಲ್ಲಿ. ಸೊ ಅದಕ್ಕೆ ವಿಭೂತಿ ಇದೆಲ್ಲ ಅಲ್ಲಿ ಬಿಸಾಕ್ಬಿಟ್ಟೋಗ್ತಾರೆ ಜನ. ನಾನು ತುಂಬ ಎಷ್ಟೊಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಎಲ್ಲ ದೇವಸ್ಥಾನದಲ್ಲಿ ಅದೇ ಮಾಡ್ತಾರೆ. ಅಲ್ಲಿ ಇಲ್ಲಿ ಗೋಡೆಗಳ ಮೇಲೆ ಸೈಡಲ್ಲಿ ಅಲ್ಲಿ ಇಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ನಿಮಗೆ ಕೊಟ್ಟೋದು ಅದು ಮುಕ್ಕೊಂಡ್ಲಿ ಅಂತ. ಸೊ ಅದಕ್ಕೆ ಬಾಕ್ಸ್ ಗೀಕ್ಸಲ್ಲಿ ಹಾಕ್ಕೊಳ್ರಿ. ಇಲ್ಲಾಂದರೆ ಈಸ್ಕೊಳಕ್ಕೆ ಹೋಗ್ಬೇಡ್ರಿ ವಿಭೂತಿ, ಅದು ಪರವಾಗಿಲ್ಲ. ಇನ್ನೊಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ. ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು ನೆಕ್ಸ್ಟ್ ಇಯರ್ ಒಳಗಡೆ ಕನ್ಸ್ಟ್ರಕ್ಷನ್ ಆಗ್ಬೋದು. ಇದು ಮೌದ್ವೆ ಚೌಟ್ರಿ. ಇದು ಆದಿ ಅರುಣಾಚಲೇಶ್ವರ ಟೆಂಪಲ್. ಜ್ಞಾಪನ ಇರಲಿ ಎಲ್ಲರೂ ಬಂದವಾಗ ಮೇನ್ ಟೆಂಪಲ್ ನೋಡೋದಕ್ಕಿಂತ ಮುಂಚೆ ಗಿರಿ ಪ್ರದರ್ಶನ ಮಾಡದಿರ ಇದ್ರೂ ಆದಿ ಅರುಣಾಚಲೇಶ್ವರ ಟೆಂಪಲ್ಗೆ ಬರೋದು ನೋಡ್ರಿ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಕನ್ಸ್ಟ್ರಕ್ಷನ್ ಆಗುತ್ತೆ ಅಷ್ಟರಲ್ಲೇ. ನೋಡ್ರಿ, ಇದು ಸರ್ಕಲ್ಲು, ಸುತ್ತ ಅಂಗಡಿಗಳೆಲ್ಲ ಇದೆ ನೋಡ್ಕೊಳ್ರಿ. ಇಲ್ಲಿ ಹಿಂಗೆ ಒಳಗಡೆ ಹೋಗ್ಬೇಕು ಅರುಣಾಚಲೇಶ್ವರ ಟೆಂಪಲ್ಗೆ. ಹಂಗ ಆದಿ ಅರುಣಾಚಲೇಶ್ವರ ಟೆಂಪಲ್. ಸ್ವಾಮಿ ಹಿಂಗೆ ಆದಿ ಅರುಣಾಚಲೇಶ್ವರ ಇರ್ತದೆ. ಹಂಗಲ್ಲ, ಹಿಂಗೆ ಇಗ್ರದು ಹಂಗ. ಅಯ್ಯೋ ಸ್ವಾಮಿ, ನಿಂಗೆಲ್ಲ ಹಿಂದೆ ತೆರೀಲ ಸ್ವಾಮಿ. ಇಬ್ಬಿಡಿ ಹಿಂಗೆ ತಾನೆ ಆರ್ಯ ಹಿಂಗೆಲ್ಲ ಹಿಂದಿ ತೆರೀಲ ಎಲ್ಲ ಸ್ವಾಮಿ. ಎಲ್ಲ ಪಾಕೋಣ ವರ್ಲ್ಡ್ ಒಂದು ಎಲ್ಲ ಇಂಗ್ಲೀಷ್ ಅವರೆಲ್ಲ ಫಾರಿನರ್ಸ್ ಎಲ್ಲ ಬರ್ತಾರೆ ಇಲ್ಲಿ ಜಾಸ್ತಿ. ನೋಡ್ರಿ, ಅವ್ರು ಒಂದು ತಿಂಗಳಿಲ್ಲೇ ಇದ್ರು. ಏನು ಸುಖ ಭಾಷೆ ಬಂದರೆ. ತಿರುಗ್ಬೇಕಲ್ಲ, ಎಲ್ಲ ಕಳಿಬೇಕೆಲ್ಲ, ನೋಡಬೇಕು. ಪಾಕೋಣ ಎಲ್ಲ ಭಾಷೆ ಬಂದಕ್ಕೆ ಎಲ್ಲ ಪಾಕೋಣ. ಪಾಕಿಲ್ಲ ಸುಮ್ಮ ಹಂಗೆ ಒಂದು ಮಾಸ ಇಕ್ರಿಂಗ ನಿಂಗೆ ಹಂಗೆ ಎನ್ನ ಹಿಂಗೆಲ್ಲ ಇದೆಲ್ಲ ತೆರ್ಜಿಕೊಂಡು ಇಂದ ಜಾಗದ ನೋಡ್ಬೇಕು. ಮತ್ತೆ ಈ ಜಾಗದ ಪವರ್ ಏಮುಂದಿ అనేసి మీరు చూడాల, తెలుసుకోనాల. చూడకుండాను తెలుసుకోనాల. ಇದು ಆದಿ ಅರುಣಾಚಲೇಶ್ವರ ಟೆಂಪಲ್. ಫಸ್ಟ್ ಕನ್ಸ್ಟ್ರಕ್ಷನ್ ಆಗಿದ್ದಿಲ್ಲ, ಹಿಂಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸಖತ್ತಾಗಿ ಮಾಡ್ತಾ ಇದ್ದಾರೆ. ಇದನ್ನು ಡೆವಲಪ್ ಫಸ್ಟು ಡೆವಲಪ್ ಮಾಡ್ತಾ ಇದ್ದಿಲ್ಲ ಅಂತೆ. ಊರವರೆಲ್ಲ ತುಂಬ ಜನ ಹೇಳ್ತಾರೆ. ತುಂಬ ಜನ ಹತ್ರ ಸಿಕ್ಕಿ ಎಲ್ಲ ಮಾತಾಡಿದ್ದೀನಿ ನಾನು. ಅವರೆಲ್ಲ ಅದೇ ಹೇಳೋದು. ಫಸ್ಟು ಅಷ್ಟು ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಿಲ್ಲ, ಮೇನ್ ದೇವಸ್ಥಾನಕ್ಕೆ ಕೊಡ್ತಾ ಇದ್ರು. ಇವಾಗೆಲ್ಲ ಜನ ಜಾಸ್ತಿ, ಇವಾಗ ಇನ್ನೊಂದು ಜಾಸ್ತಿ ಎಲ್ಲರೂ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ದೇವಸ್ಥಾನದ ಮಹಿಮೆ ಎಲ್ಲ ಗೊತ್ತಾಗ್ಬಿಟ್ಟು ಎಲ್ಲರಿಗೂ. ಅರುಣಾಚಲೇಶ್ವರ ಜಲ್ದಿ ಬೆಳೀತಾ ಇದೆ. ಆ ಬೆಳೆದ್ರಲ್ಲಿ ನಮ್ಮದು ಒಂದು ಇರಲಿ ಅಂತ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರೋದು. ಗೋಲ್ಡ್ ಅಂಬಾಸಿಡರ್ ಗಾಡಿ ಇದೆ. ತಮಿಳ್ನಾಡು ಮಂಗಳೂರು ಕಡೆ ಮಾತ್ರ ಈ ಗಾಡಿಗಳು ನೋಡೋಕ್ಕಾಗದು ನಮ್ಗೆ ಸಿಕ್ಕೋದು, ಅಂಬಾಸಿಡರ್ಗಳು. ಆದಿ ಅರುಣಾಚಲೇಶ್ವರ ಇದೇ ಫಸ್ಟ್ ಮೈನ್ ದೇವಸ್ಥಾನ. ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿ ಕಟ್ಟಿರೋದು ದೇವಸ್ಥಾನ, ದೇವ್ರನ್ನ. ಆದಿ ಅಂದರೆ ಇದೇ ಸ್ಟಾರ್ಟಿಂಗ್ ದೇವಸ್ಥಾನ. ನೋಡ್ರಿ, ಹಂಗಿಂದ ಬಂದ್ಬಿಟ್ಟು ನೀವು ಅಲ್ಲಿ ಆರ್ಚ್ ಕಟ್ಟಿದಾರಲ್ಲ, ಆರ್ಚ್ ಹತ್ರದಿಂದ ಹಿಂಗೆ ಬಂದ್ಬಿಟ್ಟು ಇಲ್ಲಿ ದೇವ್ರ ದರ್ಶನ ಹಿಂಗೆ ಮಾಡಿಕೊಂಡು
ಹಿಂಗೆ ಹೋಗ್ಬೋದು. ಇಲ್ಲಿ ಗಣೇಶ್ ಇದ್ದಾರೆ, ನಮ್ಮ ಗಣೇಶ. ತುಂಬ ಸರಿ ಬಂದಿದ್ದೀನಿ ಇಲ್ಲಿಗೆ ನಾನು ದೇವಸ್ಥಾನಕ್ಕೆ. ಗಣೇಶಪ್ಪ ವಿನಾಯಕ, ವಿಘ್ನ ವಿನಾಯಕ. ನಾನು ಜಾಸ್ತಿ ಆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೇಯ್ನ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಜಾಸ್ತಿ ಸರಿ ಬರೋದು ನಾನು. ಆ ದೇವಸ್ಥಾನದಲ್ಲಿ ಫುಲ್ ರಶ್ ಇರ್ತದೆ, ಎಲ್ಲ ಇರ್ತದೆ. ಇಲ್ಲಿ ಸಖತ್ತಾಗಿ ದರ್ಶನ ಆಗುತ್ತೆ. ಮತ್ತು ಇನ್ನೂ ಒಂದು, ಇಲ್ಲಿಂದಾನೇ ದೇವ್ರನ್ನ ಎತ್ಕೊಂಡು ಹೋಗಿರೋದಂದ್ರೆ ಇಲ್ಲೇ ತಾನೇ ಜಾಸ್ತಿ ಶಕ್ತಿ ಇರುತ್ತೆ. ಸರಿ, ಓಕೆ, ಆಯಿತು. ಒಳಗಡೆ ಫೋನ್ ಅಲೋ ಇಲ್ಲ ನೋಡ್ರಿ, ಇದೆ. ನಾನು ಬೆಳಗಿನ ಜಾವ ಹೊತ್ತು ಬರ್ತೀನಿ, ಆವಾಗ ಗೇಟ್ ತೆಗೆದು ಒಳಗಡೆ ಹೋಗೋವಾಗೆಲ್ಲ ಜೊತೆಲೇ ಇರ್ತೀನಿ. ಸಖತ್ತಾಗಿರುತ್ತೆ ಒಳಗಡೆ. ಸರಿ, ಓಕೆ, ಆಯಿತು. ಕಂಪ್ಲೀಟ್ ಮಾಡ್ಕೊಂಡು ಬಂದು ತಿರ್ಗಾ ಜಾಯ್ನ್ ಆಗ್ತೀನಿ.